ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 55 ಪ್ರಶ್ನೋತ್ತರಗಳ ಮಹಾಸರಣಿ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಉಳಿದಿರ್ತಕ್ಕಂತಹ 7ರಿಂದ 8 ದಿನಗಳಲ್ಲಿ ಈ ಒಂದು ವಿಡಿಯೋ ನಿಮ್ಮ ಒಂದು ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರಿಯುವಂತಹ ಒಂದು ವಿಧಾನ, ಆ ಒಂದು ವಿಧಾನಕ್ಕೆ ಏನಂತ ಹೇಳಿ ಕರಿತೀವಿ ಅಂತ, ಅಥವಾ ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಒಂದು ವಿಧಾನಕ್ಕೆ ಏನಂತ ಹೇಳಿ ಕರಿತೀರಾ ಅನ್ನೋವಂಥ ಒಂದು ಪ್ರಶ್ನೆ. ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಆಯ್ಕೆ 1, 2, 3, 4. ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ತಿಳ್ಕೊಳ್ಳುವಂತಹ ಒಂದು ವಿಧಾನಕ್ಕೆ ನಾವೇನಂತ ಹೇಳಿ ಕರಿತೀವಿ. ಆಯ್ಕೆ 1 ಅಂತರಾವಲೋಕನ ಅಂತ ಹೇಳಿ ಕರೆಯುವಂಥದ್ದು. ವ್ಯಕ್ತಿಯ ಅಧ್ಯಯನ ಅಂತಂದರೆ ಬೇರೊಬ್ಬ ವ್ಯಕ್ತಿಯನ್ನು ನಾವು ಸ್ಟಡಿ ಮಾಡೋದನ್ನು ನಾವು ವ್ಯಕ್ತಿಯ ಅಧ್ಯಯನ ಅಂತ ಹೇಳಿ ಕರಿತೀವಿ. ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮ ಬಗ್ಗೆ ನಾವೇ ಅರಿತುಕೊಳ್ಳೋದನ್ನು ನಾವು ಅಂತರಾವಲೋಕನ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸುವ ಚರಾಂಶವನ್ನು ಯಾವ ರೀತಿಯಾದಂತಹ ಚರಾಂಶ ಅಂತ ಹೇಳಿ ಕರೀತಾರೆ ಅಂತ. ಸೊ ಯಾವುದೇ ಒಂದು ಪ್ರಯೋಗ ಮಾಡುವಂತಹ ವಿಧಾನದಲ್ಲಿ ಪ್ರಯೋಗ ಮಾಡುವವರು ಬದಲಾವಣೆಗೆ ಒಳಪಡಿಸ್ತಕ್ಕಂತಹ ಚರಾಂಶವನ್ನು ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ಪ್ರಶ್ನೆ ಇದೆ. ಆಯ್ಕೆಗಳು ಈ ರೀತಿ ಇದೆ ನೋಡಿ. ಸ್ವತಂತ್ರ, ಮಧ್ಯವರ್ತಿ, ನಿಯಂತ್ರಿತ, ಪರತಂತ್ರ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 1 ಸ್ವತಂತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮೂರನೇ ಪ್ರಶ್ನೆ ನೋಡಿ, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ಆಧುನಿಕವಾಗಿ ಈ ಕೆಳಗಿನ ಯಾವ ವಿಷಯದ ಅಧ್ಯಯನವಾಗಿದೆ ಅಂತ ಕೇಳಿದ್ದಾರೆ. ಸೈಕಾಲಜಿ ಅಂತಕ್ಕಂಥದ್ದು ಆಧುನಿಕವಾಗಿ ಯಾವ ವಿಚಾರದ ಕುರಿತು ಅಧ್ಯಯನವನ್ನು ಮಾಡತಕ್ಕಂತಹ ಒಂದು ವಿಚಾರ ಅಥವಾ ಒಂದು ವಿಷಯ ಅಂತ ಕೇಳಿರುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಆತ್ಮ, ಮನಸ್ಸು, ಜಾಗೃತಾವಸ್ಥೆ, ವರ್ತನೆ ಅಂತ ಇದೆ. ಸೊ ಆಪ್ಷನ್ 4 ವರ್ತನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ವ್ಯಕ್ತಿ ಅಧ್ಯಯನವನ್ನು ಈ ಕೆಳಕಂಡ ಯಾವ ಮಕ್ಕಳಿಗೆ ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಕ್ತಿಯ ಅಧ್ಯಯನವನ್ನು ಯಾವ ರೀತಿಯಾದಂತಹ ಮಕ್ಕಳಿಗೆ ನಾವು ಮಕ್ಕಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಅಥವಾ ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲಿ ಅನಾಥ ಮಕ್ಕಳು, ಬಾಲಾಪರಾಧಿಗಳು, ಅಶಿಸ್ತು ಹೊಂದಿರುವ ಮಕ್ಕಳು, ಸಮಸ್ಯಾತ್ಮಕ ಮಗು ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 ಅನಾಥ ಮಕ್ಕಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಮನೋವಿಜ್ಞಾನದಲ್ಲಿ ವ್ಯಕ್ತಿಯನ್ನ ಅರಿಯಲು ಈ ಕೆಳಗಿನ ಯಾವ ಅಂಶವನ್ನ ಸೂಕ್ಷ್ಮವಾಗಿ ಅವಲೋಕಿಸಬೇಕು ಅಂತ ಕೇಳಿದ್ದಾರೆ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ, ಸೈಕಾಲಜಿ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಆ ವ್ಯಕ್ತಿಯನ್ನು ನಾವು ತಿಳ್ಕೋಬೇಕು, ಆ ವ್ಯಕ್ತಿಯ ನಡವಳಿಕೆಯ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಯಾವ ಒಂದು ಅಂಶವನ್ನು ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಈ ರೀತಿ ಇದೆ. ಆಯ್ಕೆಗಳನ್ನ ನೋಡಿದ್ರಿ ಅಲ್ಲ. ಸೊ ಯಾವುದಿರ್ಬೋದು ಹಾಗಾದರೆ ಆನ್ಸರು ಆಪ್ಷನ್ 3 ವ್ಯಕ್ತಿಯ ವರ್ತನೆ. ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವ್ಯಕ್ತಿಯ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ 3 ವ್ಯಕ್ತಿಯ ವರ್ತನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಪ್ರಾಯೋಗಿಕ ವಿಧಾನದಲ್ಲಿ ಈ ಕೆಳಗಿನ ಯಾವ ಚರಾಂಶವನ್ನು ಪ್ರಾಯೋಗಿಕ ಹಾಗೂ ನಿಯಂತ್ರಿತ ಎರಡೂ ಗುಂಪಿನಲ್ಲೂ ಕೂಡ ನಿಯಂತ್ರಿಸಬೇಕಾಗತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ಸ್ವತಂತ್ರ, ಪರತಂತ್ರ, ಅಸಂಗತ, ಮೇಲಿನ ಎಲ್ಲವನ್ನು ಅಂತ ಇದೆ. ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ 3 ಅಸಂಗತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಸ್ವಯಂ ಶಿಸ್ತು, ಆತ್ಮ ಸಾಕ್ಷಾತ್ಕಾರಗಳನ್ನು ಬೆಳೆಸಲು ಸಹಕಾರಿಯಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸ್ವಯಂ ಶಿಸ್ತು ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವ ವಿಧಾನ ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯಕವಾಗುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಅಂತರಾವಲೋಕನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಮನೋವಿಜ್ಞಾನ ಅನ್ನುವಂತಹ ಒಂದು ಪದ, ಆ ವರ್ಡ್ ಏನಿದೆ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ. ಸೈಕಾಲಜಿ ಅಥವಾ ಮನೋವಿಜ್ಞಾನ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ ಅಂತ. ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಯಾವುದು? ಆಪ್ಷನ್ 2 ಗ್ರೀಕ್ ಭಾಷೆಯಿಂದ ಈ ಮನೋವಿಜ್ಞಾನ ಅನ್ನುವಂತಹ ಒಂದು ಪದವನ್ನು ನಾವು ಏನು ಮಾಡಿದ್ದೀವಿ, ಎರವಲು ಪಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಆಪ್ಷನ್ 2 ಗ್ರೀಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 9ನೇ ಪ್ರಶ್ನೆ,
ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ. ಶಿಕ್ಷಕರು ಕೈಗೊಳ್ಳಬೇಕಾದ ಕ್ರಮ ಏನು ಅಂತ. ಅಂದರೆ ನಿಮ್ಮ ತರಗತಿಯಲ್ಲಿ ನೀವು ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಮಕ್ಕಳು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಯೋಜನಕ್ಕೆ ಬರದೇ ಇರುವಂತಹ ಮಾತುಗಳನ್ನು ಅಥವಾ ಅನಗತ್ಯವಾಗಿ ಕೆಲವೊಂದು ಮಾತುಗಳನ್ನ ಆಡ್ತಿರ್ತಾರೆ. ಸೊ ಅಂತಹ ಮಕ್ಕಳಿಗೆ ನೀವು ಯಾವ ರೀತಿಯಂತಹ ಕ್ರಮವನ್ನು ತಗೊಳ್ತೀರಾ ಅಂತ ಕೇಳಿರುವಂಥದ್ದು ಪ್ರಶ್ನೆ. ನೋಡಿ ಇಲ್ಲಿ ಆಯ್ಕೆಗಳನ್ನ ನೀವು ನೋಡ್ತಿದ್ದೀರಿ ಅಲ್ವಾ. ಸೊ ಇಷ್ಟು ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ಹಾಗಾದರೆ ಆಪ್ಷನ್ 3 ಮುಂದಿನ ಬೆಂಚಿಗೆ ಮಕ್ಕಳನ್ನ ಏನು ಮಾಡಬೇಕಾಗುತ್ತೆ, ಸ್ಥಳಾಂತರ ಮಾಡಬೇಕಾಗುತ್ತೆ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ರೆ ಕಾಣಿಸಲ್ಲ ಟೀಚರ್ಸ್ಗೆ, ನಾವು ಏನು ಬೇಕಾದರೂ ಮಾಡ್ಕೋಬೋದು ಅನ್ನುವಂತಹ ಒಂದು ಅಡ್ವಾಂಟೇಜ್ನ ತೊಗೊಂಡು ಮಕ್ಕಳೇನು ಮಾಡ್ತಾರೆ, ಮಾತಾಡ್ತಿರ್ತಾರೆ. ಸೊ ಅಂತಹ ಮಕ್ಕಳನ್ನ ನಾವೇನು ಮಾಡಬೇಕಾಗುತ್ತೆ, ಮುಂದಿನ ಬೆಂಚಿಗೆ ಆ ಮಕ್ಕಳನ್ನ ವರ್ಗಾಂತರ ಮಾಡಬೇಕಾಗುತ್ತೆ ಅಥವಾ ಸ್ಥಳಾಂತರ ಮಾಡಬೇಕಾಗುತ್ತೆ. ಸೊ ಇಂತಹ ಒಂದು ಕ್ರಮವನ್ನು ತಗೊಳ್ಳೋದ್ರಿಂದ ಇದನ್ನು ತಡೆಗಟ್ಟಬಹುದು ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಮೊಟ್ಟ ಮೊದಲ ಪ್ರಯೋಗಶಾಲೆಯನ್ನು ಮನೋವಿಜ್ಞಾನಕ್ಕಾಗಿ ಸ್ಥಾಪಿಸಿದವರು ಯಾರು ಅಂತ ಹೇಳಿದ್ದಾರೆ. ಸೊ ಮೊಟ್ಟ ಮೊದಲನೇ ಬಾರಿಗೆ ಮನೋವಿಜ್ಞಾನಕ್ಕೋಸ್ಕರನೇ ಸ್ಥಾಪನೆ ಮಾಡಿದಂತಹ ಪ್ರಯೋಗಶಾಲೆ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿರುವಂಥದ್ದು ಪ್ರಶ್ನೆ. ಆಪ್ಷನ್ ನೋಡಿ ಈ ರೀತಿ ಇದೆ. ಈ 4 ಆಯ್ಕೆಗಳಲ್ಲಿ ಉತ್ತರ ಏನಪ್ಪ ಅಂತಂದರೆ ವಿಲ್ಹೆಲ್ಮ್ ಊಂಟ್ ಇವರು ಮೊಟ್ಟ ಮೊದಲನೇ ಬಾರಿಗೆ ಮನೋವಿಜ್ಞಾನಕ್ಕಾಗಿಯೇ ಪ್ರಯೋಗಶಾಲೆಯನ್ನು ಸ್ಥಾಪನೆ ಮಾಡುವಂಥದ್ದು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. 17ನೇ ಶತಮಾನದಲ್ಲಿ ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದವರು ಯಾರು ಅಂತ. ಅಂದರೆ 17th ಸೆಂಚುರಿಯಲ್ಲಿ ನಮ್ಮ ಮನಸ್ಸು ಮತ್ತು ದೇಹಗಳ ನಡುವೆ ಇರುವಂತಹ ಒಂದು ಡಿಫ್ರೆನ್ಸನ್ನು ಯಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ನೋದನ್ನು ಕೇಳಿರೋವಂಥದ್ದು. ನೋಡಿ 4 ಆಯ್ಕೆಗಳನ್ನ ಕಾಣಿಸ್ತಾ ಇದ್ದಲ್ಲ ನಿಮಗೆ, 4 ಆಯ್ಕೆಗಳು. ಈ 4 ಆಯ್ಕೆಗಳಲ್ಲಿ ಆಪ್ಷನ್ 3 ರೇನೆ ಡೆಕಾರ್ಟ್ ಇವ್ರೇನು ಮಾಡ್ತಾರೆ, ಮನಸ್ಸು ಮತ್ತು ದೇಹಗಳ ನಡುವೆ ಇರುವಂತಹ ಕೆಲವೊಂದು ವ್ಯತ್ಯಾಸಗಳನ್ನು ಬಹಳ ಸೂಕ್ಷ್ಮವಾಗಿ ವಿವರಣೆ ಮಾಡಿರುವಂಥದ್ದು. ಇನ್ನು 12ನೇ ಪ್ರಶ್ನೆ. ಮನೋವಿಜ್ಞಾನದಲ್ಲಿ ವರ್ತನೆಯ ಅಧ್ಯಯನ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೈಕಾಲಜಿಯಲ್ಲಿ ವರ್ತನೆಯ ಅಧ್ಯಯನ ಬಿಹೇವಿಯರ್ ಸ್ಟಡಿ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ? 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. 4 ಆಯ್ಕೆಗಳಲ್ಲಿ ಆಪ್ಷನ್ 4 ಮೇಲಿನ ಎಲ್ಲವೂ ಕೂಡ. ಅಂದರೆ ಮನೋವಿಜ್ಞಾನದಲ್ಲಿ ವರ್ತನೆ ಅಧ್ಯಯನ ಅಂತಂದರೆ ನಾವು ವರ್ತನೆಯನ್ನು ಅಧ್ಯಯನ ಮಾಡ್ತೀವಿ, ಅದನ್ನು ವರ್ಗೀಕರಣ ಮಾಡ್ತೀವಿ, ಹಾಗೆಯೇ ಸಾಮಾನ್ಯೀಕರಣ ಮಾಡ್ತೀವಿ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 13ನೇ ಪ್ರಶ್ನೆ. 16 ವರ್ಷ ಶಾಲಾ ಬಾಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಅಂದರೆ 16 ವರ್ಷದ ಒಬ್ಬ ಹುಡುಗ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ಆ ಮಗುವನ್ನು ಈ ಕೆಳಗಿನ ಯಾವ ವ್ಯಕ್ತಿಯಿಂದ ಚಿಕಿತ್ಸೆ ನೀಡಬೇಕು ಅಂತ. ಒಬ್ಬ ವಿದ್ಯಾರ್ಥಿ 16ನೇ ವಯಸ್ಸಿಗೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದರೆ ಆ ಮಗುವನ್ನು ನಾವು ಯಾರ ಹತ್ರ ಚಿಕಿತ್ಸೆಗೆ ಒಳಪಡಿಸಬೇಕು ಅನ್ನೋದು ಪ್ರಶ್ನೆ. ನೋಡಿ ಇಲ್ಲಿ 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು? ಚಿಕಿತ್ಸಾ ಮನೋವಿಜ್ಞಾನಿಯ ಬಳಿಗೆ ಆ ಹುಡುಗನನ್ನು ಅಥವಾ ಆ ಮಗುವನ್ನು ಏನು ಮಾಡಬೇಕಾಗುತ್ತೆ, ಚಿಕಿತ್ಸೆಗೆ ಒಳಪಡಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಪ್ರಾಣಿಗಳ ಮೇಲೆ ಕೈಗೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೈಕಾಲಜಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಮೊದಲನೇ ಬಾರಿಗೆ ನಾವು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತೀವಿ. ಸೊ ಏನಕ್ಕಿರ್ಬೋದು, ಪ್ರಾಣಿಗಳ ಮೇಲೇ ನಾವು ಏನಕ್ಕೆ ಪ್ರಯೋಗ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಗಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಸ್ವಾಭಾವಿಕ ವರ್ತನೆಯನ್ನು ತೋರುತ್ತೆ. ಪ್ರಾಣಿಗಳ ಮೇಲೆ ನಾವು ಪ್ರಯೋಗವನ್ನು ಮಾಡೋದ್ರಿಂದ ಏನಾಗುತ್ತೆ, ಸ್ವಾಭಾವಿಕ ವರ್ತನೆಯನ್ನು ನಾವು ನೋಡ್ಬೋದು. ಹಾಗಾಗಿ ನಾವು ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಪ್ರಾಣಿಗಳ ಮೇಲೆ ಕೈಗೊಳ್ತೀವಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ನೋಡಿ. ಮನೋವಿಶ್ಲೇಷಣಾ ವಿಧಾನ ಈ ಕೆಳಗಿನ ಯಾವ ವಿಧಾನವನ್ನು ಹೋಲುತ್ತೆ ಅಂತ ಕೇಳಿದ್ದಾರೆ. ಮನೋವಿಶ್ಲೇಷಣಾ ವಿಧಾನ ಅಂತಕ್ಕಂಥದ್ದು ಯಾವ ವಿಧಾನಕ್ಕೆ ಸರಿಸಾಟಿ ಆಗುತ್ತೆ ಅಥವಾ ಹೋಲುತ್ತೆ ಅಂತಕ್ಕಂಥದ್ದು. ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತಂದರೆ ಮಂಪರು ಪರೀಕ್ಷೆ. DNA ಕೂಡ ಅಲ್ಲ, ಹಾಗೆಯೇ ಫಿಂಗರ್ ಪ್ರಿಂಟ್ ಪರೀಕ್ಷೆ ಕೂಡ ಅಲ್ಲ, ಮ್ಯಾಗ್ನೆಟೋಥೆರಪಿ ಕೂಡ ಅಲ್ಲ, ಮಂಪರು ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 16ನೇ ಪ್ರಶ್ನೆ. ಮನೋವಿಜ್ಞಾನವು ಸಂಬಂಧಿಸಿದಂತೆ ತರಗತಿ ಶಿಕ್ಷಕರಿಗೆ ಕೆಳಗಿನ ಯಾವ ವಿಷಯಕ್ಕೆ ಜ್ಞಾನ ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? 16th ಕ್ವೆಶ್ಚನ್ನಿಗೆ
ಆಪ್ಷನ್ 1, 2, 3, 4. 4ನೇ ಆಯ್ಕೆ ನೋಡಿ, ಇಲ್ಲಿ ಶಿಕ್ಷಣದ ಪ್ರತಿಯೊಂದು ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಅನ್ವಯಿಸುವಂತಹ ಒಂದು ಜ್ಞಾನವನ್ನು ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ನೀಡುತ್ತೆ ಅನ್ನೋದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ನೋಡಿ, ಇಲ್ಲಿ ವೀಕ್ಷಣೆಯು ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿದೆ? ವೀಕ್ಷಣೆ ಅನ್ನೋದು ನೋಡೋದು ಅಂತ, ಯಾರನ್ನಾದ್ರೂ ವೀಕ್ಷಿಸ್ತಾ ಇದ್ದೀವಿ, ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ, ಸೊ ನೋಡೋದು ಅಂತ. ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಹಾಗಾದರೆ? ನೋಡಿ ಇಲ್ಲಿ ಆಯ್ಕೆ 1, 2, 3, 4. ಸೊ 4 ಆಯ್ಕೆಗಳಲ್ಲಿ 4ನೇ ಆಯ್ಕೆ ಏನಿದೆ ಅಲ್ಲ, ಮೇಲಿನ ಎಲ್ಲವೂ. ವೀಕ್ಷಣೆ ಅಂತಕ್ಕಂಥದ್ದು ಉದ್ದೇಶಪೂರ್ವಕವಾಗಿರುತ್ತೆ, ಪೂರ್ವಯೋಜಿತವಾಗಿರುತ್ತೆ, ದಾಖಲೆ ಮಾಡೋದಾಗಿರುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. 18ನೇ ಪ್ರಶ್ನೆ ನೋಡಿ, ಮನೋವಿಜ್ಞಾನದ ಉದ್ದೇಶದ ಅತಿ ಹೆಚ್ಚು ವ್ಯಾಪಕವಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉದ್ದೇಶಗಳಿದೆ, ಸೊ ಅದರಲ್ಲಿ ಬಹಳ ವ್ಯಾಪಕವಾಗಿ ಹೇಳುವಂತಹ ಒಂದು ಉದ್ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಆಯ್ಕೆಗಳು ಈ ರೀತಿ ಇದೆ. ಸೊ ಇಷ್ಟು ಆಯ್ಕೆಗಳಲ್ಲಿ 3ನೇ ಆಯ್ಕೆ ನೋಡಿ, ಇಲ್ಲಿ ಮನೋವಿಜ್ಞಾನದ ಗುರಿ ವರ್ತನೆಯನ್ನು ವಿಶ್ಲೇಷಿಸಿ ಪೂರ್ವಾನುಮಾನ ಮಾಡಿ ಅದನ್ನು ಕಂಟ್ರೋಲ್ನಲ್ಲಿ ಇಡೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ವೀಕ್ಷಣೆಯ ಮತ್ತೊಂದು ಹೆಸರು ಏನು? ನಾನು ಆಗಲೇ ಹೇಳಿಬಿಟ್ಟೆ ಆನ್ಸರು, ವೀಕ್ಷಣೆಯ ಮತ್ತೊಂದು ಹೆಸರು. ಸೊ ಇದು ಬಹಳ ಈಸಿ ಪ್ರಶ್ನೆ. ವೀಕ್ಷಣೆಗೆ ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ. ಏನು ಅದು ಮತ್ತೊಂದು ಹೆಸರು ವೀಕ್ಷಣೆಗೆ ಇರುವಂಥದ್ದು ಅಂತ? ಆಪ್ಷನ್ 1, 2, 3, 4. ಸೊ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಅವಲೋಕನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಈ ಮನೋವಿಜ್ಞಾನಿ ಮನೋವಿಶ್ಲೇಷಣಾ ಪಂಥದ ಜನಕ ಎಂದು ತಿಳಿಯಲ್ಪಟ್ಟಿದ್ದಾನೆ. ಅಂದರೆ ಯಾವ ಮನೋವಿಜ್ಞಾನಿಯನ್ನು ಮನೋವಿಶ್ಲೇಷಣಾ ಪಂಥದ ಜನಕ ಅಂತ ಹೇಳಿ ಕರಿತೀವಿ ಅಂತ? ಫ್ರಾಯ್ಡ್, ರೋಜರ್ಸ್, ಮಾಸ್ಕೋ, ಆಡ್ಲರ್ ಅಂತ ಇದೆ. ಯಾರು? ಫ್ರಾಯ್ಡ್ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ. ಸೊ ಸಿಗ್ಮಂಡ್ ಫ್ರಾಯ್ಡ್ರವ್ರಿಗೆ ನಾವೇನು ಹೇಳ್ತೀವಿ? ಮನೋವಿಶ್ಲೇಷಣಾ ಪಂಥದ ಜನಕ ಅಥವಾ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ. ಸಿಗ್ಮಂಡ್ ಫ್ರಾಯ್ಡ್, ಇವರ ಪೂರ್ತಿ ಹೆಸರು ಬಂದು ಸಿಗ್ಮಂಡ್ ಫ್ರಾಯ್ಡ್ ಅಂತ. ಆಪ್ಷನ್ 1 ಫ್ರಾಯ್ಡ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸುವಂತಹ ಒಂದು ಸಾಮರ್ಥ್ಯವನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಇನ್ನೊಂದ್ಸಲ ನೋಡಿ. ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ನಾವು ತುಂಬ ಫಾಸ್ಟಾಗಿ ಹುಟ್ಟಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಏನಿದೆಯಲ್ಲ, ಅದನ್ನು ಏನಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಆಯ್ಕೆಗಳನ್ನ ನೋಡಿ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಆಯ್ಕೆಗಳು 4 ಆಯ್ಕೆಗಳಿದ್ದಾವೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ನಿರರ್ಗಳತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ ನೋಡಿ, ಕಲಿಕೆ ನಿರಂತರ ಶಾಶ್ವತ ಫಲಪ್ರದವಾಗಲು ಈ ಕೆಳಗಿನ ಯಾವ ಅಭಿಪ್ರಾಯ ತಂತ್ರ ಅತ್ಯುತ್ತಮ ಅಂತ ಕೇಳಿದರೆ? ಯಾವ ಒಂದು ಟೆಕ್ನಿಕ್ನ ಬಳಸಿದ್ರೆ ಬಹಳನೇ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 1 ಉದ್ದೀಪನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸ್ನೇಹಿತರೆ, ನಾನಿಲ್ಲಿ ಆಯ್ಕೆಗಳನ್ನ ಓದ್ತಾ ಇಲ್ಲ, ನೀವು ವಿಡಿಯೋನ ಪಾಸ್ ಮಾಡಿ ಆಯ್ಕೆಗಳನ್ನ ನೋಡಿ ಆಮೇಲೆ ಯಾವುದು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿ, ಓಕೆನಾ? ನೆಕ್ಸ್ಟು 3ನೇ ಪ್ರಶ್ನೆ ನೋಡಿ, ಇಲ್ಲಿ ಕಲಿಕಾಕಾರನನ್ನ ಗುಂಪು ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಶಿಕ್ಷಕರಿಗೆ ಸಲಹೆ ನೀಡಲಾಗುತ್ತದೆ. ಕಲಿಕೆಯನ್ನು ಉಂಟು ಮಾಡುವುದರ ಹೊರತಾಗಿಯೂ ಇದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 4 ಆಯ್ಕೆಗಳಿದ್ದಾವೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಿರ್ಬೋದು ಹಾಗಾದ್ರೆ? ಆಪ್ಷನ್ 4 ಸಾಮಾಜೀಕರಣ, ಸೋಷಿಯಲೈಸೇಷನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಕಲಿಕೆಯ ಸ್ವರೂಪದ ಬಗೆಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಸೊ ಕಲಿಕೆಯ ಸ್ವರೂಪದ ಬಗ್ಗೆ ಒಂದಷ್ಟು ಹೇಳಿಕೆ, ಅಂದರೆ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಕಲಿಕೆ ಸ್ವರೂಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ, ಓಕೆನಾ? ನೋಡಿ, ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರು? ಆಪ್ಷನ್ 1 ವರ್ತನೆಯಲ್ಲಿನ ಬದಲಾವಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಕಲಿಕೆಯಲ್ಲಿನ ಸ್ವರೂಪದ ಬಗ್ಗೆ ಇರುವಂತಹ ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ಏನಿದೆ, ವರ್ತನೆಯಲ್ಲಿನ ಬದಲಾವಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 5ನೇ ಪ್ರಶ್ನೆ ನೋಡಿ, ಇಲ್ಲಿ ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನ ಪ್ರಪ್ರಥಮವಾಗಿ ರೂಪಿಸಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ.
ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಯಾವುದಾಗಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 1, 2, 3, 4. 4ರಲ್ಲಿ 4ನೇ ಆಯ್ಕೆ ಏನಿದೆ BF ಸ್ಕಿನ್ನರ್ ಅನ್ನೋವಂತಹ ಒಂದು ಮನೋವಿಜ್ಞಾನಿ ಏನಿದ್ದಾರೆ ಇದು ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ ಅಥವಾ ಉತ್ತರ ಆಗಿರುತ್ತೆ BF ಸ್ಕಿನ್ನರ್. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 6ನೇ ಪ್ರಶ್ನೆ. ಮಕ್ಕಳ ನೈತಿಕ ವರ್ತನೆ ಮೇಲೆ ಪ್ರಭಾವ ಬೀರದೇ ಇರತಕ್ಕಂತಹ ಒಂದು ಅಂಶ. ಮಕ್ಕಳ ನೈತಿಕ ವರ್ತನೆ ಮೇಲೆ ಯಾವ ಅಂಶ ಈ 4 ಆಯ್ಕೆಗಳಲ್ಲಿ ಪ್ರಭಾವ ಬೀರದೇ ಇರುವಂತಹ ಅಂಶ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ನೋಡಿ ಆಯ್ತಲ್ಲ, ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರು ಆಪ್ಷನ್ 1 ಅನುವಂಶೀಯತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮಕ್ಕಳ ನೈತಿಕ ವರ್ತನೆಯ ಮೇಲೆ ಪ್ರಭಾವ ಬೀರದೇ ಇರುವಂತಹ ಒಂದು ಅಂಶ ಅಂದ್ರೆ ಅನುವಂಶೀಯತೆ ಅಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆ. ಕಲಿಕೆಯು ಡ್ಯಾಶ್ ಪ್ರಕ್ರಿಯೆಯಾಗಿದೆ ಅಂತಕ್ಕಂಥದ್ದು. ಕಲಿಕೆ ಅನ್ನುವಂಥದ್ದು ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ? ಎಷ್ಟನೇ ಪ್ರಶ್ನೆ ಇದು? 7ನೇ ಪ್ರಶ್ನೆ. ನೋಡಿ, ಕಲಿಕೆ ಅಂತಕ್ಕಂಥದ್ದು ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ? ಹಾಗಾದ್ರೆ ಆಪ್ಷನ್ 1, 2, 3, 4. 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 3 ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆಯ್ತಾ? ಸೊ ಕಲಿಕೆ ಅಂತಕ್ಕಂಥದ್ದು ಇಂಥ ವಯಸ್ಸಲ್ಲೇ ಕಲಿಬೇಕು, ಇಂತಿಷ್ಟು ವಯಸ್ಸಿನವರೆಗೆ ಮಾತ್ರ ಕಲಿಬೇಕು ಅಂತ ಏನಿಲ್ಲಲ್ಲ. ಸೊ ಜೀವನ ಪರ್ಯಂತ ಕೊನೆ ದಿನದ ತನಕನೂ ಕೂಡ ನಾವು ಏನು ಮಾಡ್ತೀವಿ, ಒಂದಲ್ಲ ಒಂದು ವಿಷಯವನ್ನ ಕಲಿತಾನೆ ಇರ್ತೀವಿ, ತಿಳ್ಕೊತಾನೆ ಇರ್ತೀವಿ. ಹಾಗಾಗಿ ಕಲಿಕೆಗೆ ವಯಸ್ಸು ಅನ್ನೋದಿಲ್ಲ, ಟೈಮಿಂಗ್ಸ್ ಅನ್ನೋದಿಲ್ಲ. ಸೊ ಕಲಿಕೆ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೀತಕ್ಕಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. 8ನೇ ಪ್ರಶ್ನೆ. ವರ್ಗಾವಣೆಯು ಯಾವಾಗಲೂ ಈ ಒಂದು ಅಂಶವನ್ನ ಅವಲಂಬಿಸಿರುತ್ತದೆ ಅಂತ ಕೇಳಿದರೆ. ವರ್ಗಾವಣೆ ಅಂತಕ್ಕಂಥದ್ದು ಯಾವ ಅಂಶವನ್ನ ಅವಲಂಬನೆ ಮಾಡಿರುತ್ತೆ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ? ಸೊ ಯಾವ್ದಿರ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ ವರ್ಗಾವಣೆ ಅಂತಕ್ಕಂಥದ್ದು ಆಪ್ಷನ್ 4 ವಸ್ತುವಿನ ಸ್ವರೂಪದ ಅನುರೂಪತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ ಅಂತ. ಅಂದ್ರೆ ಕಲಿಕೆಯ ಒಂದು ಪ್ರಕ್ರಿಯೆ ಏನಿದೆ ಯಾವುದ್ರ ಜೊತೆಗೆ ಅತಿ ಹೆಚ್ಚು ಸಂಬಂಧಪಟ್ಟಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 4 ಆಯ್ಕೆಗಳಿದಾವಲ್ಲ, 4 ಆಯ್ಕೆಗಳಲ್ಲಿ ಯಾವುದ್ರ ಜೊತೆಗೆ ಹೆಚ್ಚು ಸಂಬಂಧಪಟ್ಟಿದೆ? ಹಾಗಾದ್ರೆ ಆಪ್ಷನ್ 2 ಕಲಿಯುವವನ ವರ್ತನೆಯ ಜೊತೆಗೆ ಈ ಒಂದು ಕಲಿಕಾ ಪ್ರಕ್ರಿಯೆ ಅಂತಕ್ಕಂಥದ್ದು ಹೆಚ್ಚು ಸಂಬಂಧಪಟ್ಟಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ಇಲ್ಲಿ 1 ವರ್ಷ ವಯಸ್ಸಿನ ಜಗದೀಶ್ ಹಾವನ್ನ ನೋಡಿದಾಗ ಅವನ ಪ್ರತಿಕ್ರಿಯೆ ಹೇಗಿರುತ್ತದೆ ಅಂತಂದ್ರೆ, 1 ವರ್ಷದ ಮಗು ಜಗದೀಶ್ ಅಂತ ಹಾವನ್ನ ನೋಡಿದಾಗ ಆ ಮಗುವಿನ ಒಂದು ವರ್ತನೆ ಅಥವಾ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ. ಸೊ 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ 3 ಕುತೂಹಲವನ್ನ ತೋರಿಸಿ ಹಾವಿನ ಕಡೆಗೆ ಸರಿತಾನೆ. ಆ ಮಗುಗೆ ಗೊತ್ತಿಲ್ಲ, 1 ವರ್ಷದ ಮಗುವಿಗೆ ಏನ್ ಗೊತ್ತಿರುತ್ತೆ, ಅದು ಹಾವು, ನಾವಲ್ಲಿ ಹೋಗ್ಬಾರ್ದು, ಅದು ನಮ್ಗೆ ಕಚ್ಚುತ್ತೆ, ಅದು ವಿಷಕಾರಿ ಅನ್ನುವಂತಹ ಒಂದು ಯಾವ ಪರಿಜ್ಞಾನಗಳು ಕೂಡ ಮಕ್ಕಳಿಗೆ ಇರೋದಿಲ್ಲ. ಸೊ ಹಾಗಾಗಿ ಕುತೂಹಲ ಹೆಚ್ಚಾಗುತ್ತೆ, ಹಾವಿನ ಕಡೆಗೆ ಹೋಗ್ತವೆ ಮಕ್ಕಳು. ಸೊ ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಪ್ರಾಯೋಗಿಕ ಅಳಿವಿನ ತತ್ವ ಯಾವ ಕಲಿಕೆಯ ಒಂದು ತತ್ವವಾಗಿದೆ ಅಂತ ಕೇಳಿದರೆ. ಪ್ರಾಯೋಗಿಕ ಅಳಿವಿನ ತತ್ವ ಅಂತಕ್ಕಂಥದ್ದು ಡ್ಯಾಶ್ ಕಲಿಕೆಯ ಒಂದು ತತ್ವ ಅಂತ. ನೋಡಿ, ಇಲ್ಲಿ ಆಯ್ಕೆಗಳು 4 ಆಯ್ಕೆಗಳಿದ್ದಾವೆ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 1 ಅನುಬಂಧನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ಉತ್ಕೃಷ್ಟತೆಗಾಗಿ ಪ್ರಯತ್ನಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ಕೃಷ್ಟತೆಗಾಗಿ ಪ್ರಯತ್ನ ಮಾಡ್ತಕ್ಕಂಥದ್ದು ಯಾವ ಒಂದು ವಿಚಾರ ಅಥವಾ ಯಾವ ಒಂದು ಸಂದರ್ಭ ಅಂತ ಹೇಳ್ಬಿಟ್ಟು ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಂತರಿಕ ಅಭಿಪ್ರೇರಣೆ ಅಂತ. ಸೊ ಉತ್ಕೃಷ್ಟತೆಗಾಗಿ ಪ್ರಯತ್ನ ಮಾಡೋದು ಒಂದು ಆಂತರಿಕ ಅಭಿಪ್ರೇರಣೆ ಆಗಿರೋ ಅಂಥದ್ದು. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 13ನೇ ಪ್ರಶ್ನೆ ಏನಿದೆ, ಹಿಂದಿನ ಕಲಿಕೆಯು ಹೊಸ ಕಲಿಕಾ ಸನ್ನಿವೇಶದ ಕಲಿಕೆಯಲ್ಲಿ ಯಾವುದೇ ವ್ಯತ್ಯಾಸವನ್ನ ಉಂಟು ಮಾಡದೆ ಇದ್ರೆ ಅದನ್ನ ನಾವು ಏನಂತ ಹೇಳಿ ಕಲಿತೀವಿ ಅಂತ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಹಿಂದಿನ ಕಲಿಕೆ ಹೊಸ ಕಲಿಕೆಯ ಸನ್ನಿವೇಶದ ಕಲಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸವನ್ನ ಉಂಟು ಮಾಡದೇ ಇದ್ರೆ, ಕಲಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಫರೆನ್ಸಸ್ ಆಗದೆ ಇದ್ರೆ ಅದನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ. ನೋಡಿ, ಇಲ್ಲಿ 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 3 ಕಲಿಕೆಯ ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಕಂಡು ಬರದೇ ಇದ್ದಲ್ಲಿ ಅದನ್ನ ನಾವು ಕಲಿಕೆಯ
ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರೆಯುವಂಥದ್ದು. ಇನ್ನು 14ನೇ ಪ್ರಶ್ನೆ, ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನು ಪ್ರಥಮವಾಗಿ ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾರು ಈ ಒಂದು ಕಲಿಕೆಯ ಸಂಬಂಧೀಕರಣದ ನಿಯಮವನ್ನು ಮೊದಲನೇ ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ ಅಂತಕ್ಕಂಥದ್ದು. ಸೊ 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಈ 4 ಆಯ್ಕೆಗಳಲ್ಲಿ 4ನೇ ಆಯ್ಕೆ ಏನಿದೆ, ಥಾರ್ನಡೈಕ್ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಥಾರ್ನಡೈಕ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ಏನಿದ್ದಾರೆ, ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನ ಮೊದಲನೇ ಬಾರಿಗೆ ಅವ್ರು ಏನ್ ಮಾಡ್ತಾರೆ, ಪ್ರತಿಪಾದನೆ ಮಾಡುವಂಥದ್ದು. ಇನ್ನು 15ನೇ ಪ್ರಶ್ನೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಸ್ಕಿನ್ನರ್ ಪ್ರತಿಪಾದಿಸಿದಂತೆ, ಸ್ಕಿನ್ನರ್ ಅವರು ಪ್ರತಿಪಾದನೆ ಮಾಡಿರುವ ಹಾಗೆ ಯಾವುದೇ ಒಂದು ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನ ಅಂತ ಪ್ರಶ್ನೆ ಕೇಳಿದರೆ, ಯಾವುದನ್ನ ನೀಡತ್ತೆ ಅಂದ್ರೆ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡ್ತಕ್ಕಂತಹ ಒಂದು ಸಂದರ್ಭ ಬಂದ್ರೆ ಅದು ಏನನ್ನ ನೀಡತ್ತೆ ನಮಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ? ಆಪ್ಷನ್ 2 ಪುನರ್ಬಲನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಆಪ್ಷನ್ 2 ಪುನರ್ಬಲನ ಇಸ್ ದ ರೈಟ್ ಆನ್ಸರ್. ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗ್ತಕ್ಕಂತಹ ಒಂದು ಅಂಶ ಯಾವ್ಯಾವುದು? ಯಾವೆಲ್ಲ ಅಂಶಗಳು ವ್ಯಕ್ತಿಗಳ ನಡುವೆ, ಈಗ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಗುಣಗಳು, ನಡವಳಿಕೆಗಳು ಇನ್ನೊಬ್ಬ ವ್ಯಕ್ತಿಯಲ್ಲಿ ಇರೋದಿಲ್ಲ. ಸೊ ಅಂತಹ ವ್ಯತ್ಯಾಸಗಳಿಗೆ ಏನು ಕಾರಣ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಅನುವಂಶೀಯತೆ ಮತ್ತು ಪರಿಸರ ಅನ್ನೋದು ಸರಿಯಾಗಿರುವಂತಹ ಕಾರಣ. ವ್ಯಕ್ತಿಗಳ ನಡುವೆ ಇರುವಂತಹ ವ್ಯತ್ಯಾಸಗಳಿಗೆ ಕಾರಣವಾಗ್ತಕ್ಕಂತಹ ಅಂಶ ಅಂತ ಬಂದಾಗ ಅನುವಂಶೀಯತೆ ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕಾರಣ ಆಗ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆ, ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ ಅಂತ. ಸೊ ನಿಮಗೆ ಗೊತ್ತಿದೆ ಅನ್ಸುತ್ತೆ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಇದೆಲ್ಲವೂ ಕೂಡ ಯಾವುದಕ್ಕೆ ಬರುತ್ತೆ, ಯಾವ್ಯಾವ್ದು ಅಂಶಗಳನ್ನ ನಾವು ನೋಡ್ಕೋಬೋದು ಅಂತ. ಸೊ ಇಲ್ಲಿ ತಿಳುವಳಿಕೆ ಅಂತಕ್ಕಂಥದ್ದು ಯಾವ ಉದ್ದೇಶಕ್ಕೆ ಸೇರ್ಕೊಳ್ಳುತ್ತೆ ಅಂತದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳು ಇಷ್ಟಿದ್ದಾವೆ. ನಾನು ಮತ್ತೆ ಆಯ್ಕೆಗಳನ್ನ ಓದೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀರಾ, ನೀವು ಪಾಸ್ ಮಾಡಿ ಗೆಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ತಿಳುವಳಿಕೆ ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಹಾಗಾದರೆ? ಆಪ್ಷನ್ 2 ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸ್ತಕ್ಕಂತಹ ಒಂದು ಉದ್ದೇಶಕ್ಕೆ ಬರುವಂಥದ್ದು ತಿಳುವಳಿಕೆ. ತಿಳ್ಕೊಂಡು ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಮಗು ಆ ಪ್ರಕ್ರಿಯೆಯನ್ನು ತಿಳ್ಕೊಂಡು ಅದನ್ನು ವಿವರಣೆ ಮಾಡೋದು. ಸೊ ಹಾಗಾಗಿ ಅದು ತಿಳುವಳಿಕೆಗೆ ಬರುವಂಥದ್ದು. ನೆಕ್ಸ್ಟು 3ನೇ ಪ್ರಶ್ನೆ, ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯವಾಗುವ ಸೂಕ್ತವಾದ ತಂತ್ರಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. ABCD 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇದರ ಸಂಕೇತಗಳ ಮುಖಾಂತರ ನಾವೇನು ಮಾಡಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ. ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇಲ್ಲಿ ನೋಡಿ. ಇಲ್ಲಿ ಆಪ್ಷನ್ 2 ಏನಿದೆ, AB and D. ಎ ಏನಿದೆ, ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ, ತರಗತಿಯ ಗಾತ್ರವನ್ನು ಕಡಿಮೆ ಮಾಡೋದು, ವೈಯಕ್ತಿಕ ಬೋಧನೆ. ಸೊ AB ಮತ್ತು D ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. 4ನೇ ಪ್ರಶ್ನೆ, 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನ ಮಾಡುತ್ತೆ. ಹಾಗಾದ್ರೆ ಇವನ IQ ಲೆವೆಲ್ ಎಷ್ಟಿದೆ ಅಂತ ಕೇಳಿರೋವಂಥದ್ದು. ಸೊ 8 ವರ್ಷದ ಮಗು 10 ವರ್ಷದ ಮಗು ಮಾಡ್ತಕ್ಕಂತಹ ಎಲ್ಲಾ ಕೆಲಸಗಳನ್ನ ಮಾಡುತ್ತೆ ಅಂತಂದ್ರೆ ಆ ಮಗುವಿನ ಒಂದು IQ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ನೋಡಿ, ಇಲ್ಲಿ 80, 125, 100, 115 ಅಂತ ಇದೆ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಏನು? ಆಪ್ಷನ್ 2 125 ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 5ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ ಅಂತ ಕೇಳಿದ್ದಾರೆ. ಸೊ ತಪ್ಪಾಗಿರುವಂತಹ ಒಂದು ಟೀಚಿಂಗ್ ಫಾರ್ಮುಲಾ ಅಥವಾ ಬೋಧನಾ ಸೂತ್ರ ಯಾವುದು ಅಂತ ಹೇಳ್ಬಿಟ್ಟು ಕೇಳಿರೋವಂಥದ್ದು. ನೋಡಿ, ಇಲ್ಲಿ ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಿಗಮನದಿಂದ ಅನುಗಮನದೆಡೆಗೆ ಅನ್ನುವಂಥದ್ದು. ಇದು ತಪ್ಪಾಗಿರುವಂತಹ ಒಂದು ಬೋಧನಾ ಸೂತ್ರ. ಹಾಗಾಗಿ ಆಪ್ಷನ್ 2 ನಿಗಮನದಿಂದ ಅನುಗಮನದೆಡೆಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಯಾವುದು ಅಂತ ಕೇಳಿದ್ದಾರೆ. ಎಷ್ಟನೇ ಪ್ರಶ್ನೆ? 6ನೇ ಪ್ರಶ್ನೆ. ನೋಡಿ, ಇಲ್ಲಿ ಆಯ್ಕೆಗಳು ಕೂಡ 4 ಆಯ್ಕೆಗಳಿದ್ದಾವೆ. ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವಂತಹ ಒಂದು ಚಟುವಟಿಕೆ ಯಾವುದು ಅಂತ ಹೇಳ್ಬಿಟ್ಟು ಆಪ್ಷನ್ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ 1 ಚಿತ್ರ ಬಿಡಿಸುವುದು ಅನ್ನೋದು ಏನಿದೆ ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರ್ತಕ್ಕಂತಹ ಒಂದು ಆಕ್ಟಿವಿಟಿ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ,
ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನ ನೀಡಿದ ತಕ್ಷಣ ಜೊಲ್ಲನ್ನ ಸುರಿಸುತ್ತದೆ. ಇಲ್ಲಿ ಆಹಾರ ಎಂಬುದು ಡ್ಯಾಶ್ ಅಂತ ಕೇಳಿರೋವಂಥದ್ದು. 7ನೇ ಪ್ರಶ್ನೆ. ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ: ಸಹಜ ಉದ್ದೀಪನ, ಅಸಹಜ ಉದ್ದೀಪನ, ಸಹಜ ಅನುಕ್ರಿಯೆ, ಅಸಹಜ ಅನುಕ್ರಿಯೆ ಅಂತ ಇದೆ. ಸೊ ಇಲ್ಲಿ ನಾಯಿಗೆ ಊಟವನ್ನ ಅಂದ್ರೆ ಆಹಾರವನ್ನ ನೀಡಿದ ತಕ್ಷಣ ಏನ್ ಮಾಡುತ್ತೆ, ಜೊಲ್ ಸುರ್ಸಕ್ ಶುರು ಮಾಡುತ್ತೆ. ಇಲ್ಲಿ ಆಹಾರ ಅನ್ನೋದು ಯಾವುದಕ್ಕೆ ಸೇರಿರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಅಸಹಜ ಉದ್ದೀಪನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನ ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನ ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿಯುವುದು ಈ ಹಂತದಲ್ಲಿ ಅಂತಂದ್ರೆ ಸಣ್ಣ ಸಣ್ಣ ವಾಕ್ಯಗಳನ್ನ ಬಳಕೆ ಮಾಡಿಕೊಂಡು ಬಳಸೋದ್ರ ಮುಖಾಂತರ ಭಾಷೆಯನ್ನ ಪ್ರಾರಂಭ ಮಾಡುವುದು, ಪರಿಸರವನ್ನ ಅನ್ವೇಷಿಸುವ ಹಾಗೆಯೇ ನಿಯಂತ್ರಣದಲ್ಲಿ ಇಡೋದನ್ನ ಕಲಿಯುವಂತಹ ಒಂದು ಹಂತವನ್ನ ಯಾವ ಹಂತ ಅಂತ ಹೇಳಿ ಕರಿತೀವಿ, ಯಾವ ಹಂತದಲ್ಲಿ ಇದೆಲ್ಲವನ್ನ ಕೂಡ ಮಾಡುತ್ತೆ ಅಂತ. ಆಪ್ಷನ್ 1, 2, 3, 4 ಆಪ್ಷನ್ಸ್ಗಳಲ್ಲಿ ಅಥವಾ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಗಾದ್ರೆ ಆಪ್ಷನ್ 3 ಪೂರ್ವ ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬಡ್ತಿಗಳನ್ನ ನೀಡುವ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ದಾರೆ. ಪ್ರತಿಭಾವಂತ ಮಕ್ಕಳಿಗೆ, ಓದಿನಲ್ಲಿ ಮುಂದೆ ಇರ್ತಕ್ಕಂತಹ ಮಕ್ಕಳಿಗೆ 2 ಮುಂಬಡ್ತಿಗಳನ್ನ ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿ ಆಪ್ಷನ್ಸ್ ನೋಡಿ ಇಲ್ಲಿ: ವೇಗವರ್ಧನೆ, ಸಮೃದ್ಧ ಕಾರ್ಯಕ್ರಮ, ಸಾಮರ್ಥ್ಯಾಧಾರಿತ ಗುಂಪುಗಳು, ಬೇರ್ಪಡಿಸುವಿಕೆ ಅಂತ ಇದೆ. ಸೊ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರು ಆಪ್ಷನ್ 3 ಸಾಮರ್ಥ್ಯಾಧಾರಿತ ಗುಂಪುಗಳು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನ ಹೊಡಿತಾನೆ. ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂತ ಅಂದ್ರೆ ಒಬ್ಬ ಹುಡುಗನಿಗೆ ಅವನ ಸ್ನೇಹಿತ ಹೊಡೆದಿರ್ತಾನೆ, ಅವನು ತಿರುಗಿಸಿ ಹೊಡೆಯದೆ ಮನೆಗೆ ಬಂದು, ಶಾಲೆಯಿಂದ ಮನೆಗೆ ಬಂದು ಆತನ ತಮ್ಮನಿಗೆ ಅದನ್ನ ಪ್ರಯೋಗ ಮಾಡ್ತಾನೆ. ಏನು ಹೊಡೆಸ್ಕೊಂಡು ಬಂದಿದ್ದ ಅದನ್ನ ತನ್ನ ತಮ್ಮನಿಗೆ ಪ್ರಯೋಗ ಮಾಡ್ತಾರೆ, ತಮ್ಮನಿಗೆ ಹೊಡಿತಾನೆ. ಸೊ ಇಲ್ಲಿ ಆ ಹುಡುಗ ಬಳಸಿದಂತಹ ಒಂದು ರಕ್ಷಣೆಯ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ನೋಡಿ ಇಲ್ಲಿ ಪ್ರತಿಗಮನ, ತರ್ಕ ಸಮ್ಮತವಾಗಿಸುವಿಕೆ, ಸ್ಥಾನ ಪಲ್ಲಟ, ಪ್ರಕ್ಷೇಪಣ ಅಂತ ಇದೆ. ಸೊ ಯಾವ್ದು ಹಾಗಾದ್ರೆ ಆಪ್ಷನ್ 3 ಸ್ಥಾನ ಪಲ್ಲಟ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. 11ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ 1 ಬುದ್ಧಿಶಕ್ತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಬುದ್ಧಿಶಕ್ತಿ ಅಂಶ ಏನಿದೆ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿರುವಂಥದ್ದು. ನೆಕ್ಸ್ಟು 12ನೇ ಪ್ರಶ್ನೆ ನೋಡಿ. ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಆಯ್ಕೆ ಸರಿಯಾಗಿರುತ್ತೆ ಹಾಗಾದ್ರೆ ಇದರಲ್ಲಿ ಅನುಭವಾತ್ಮಕ ಕಲಿಕೆಯ ಹಂತಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ, ಅದನ್ನ ಸರಿಯಾದ ಕ್ರಮದಲ್ಲಿ ಬರಿಬೇಕಾಗಿರುತ್ತೆ. ಯಾವ ಕ್ರಮ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಆಯ್ಕೆ 1, 2, 3, 4 ಆಯ್ಕೆಗಳು ಕಾಣಿಸ್ತಾ ಇದಲ್ಲ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಗಾದ್ರೆ ಮೂರ್ತ ಅನುಭವ ಮೊದಲಿಗೆ ಬರುತ್ತೆ, ಆಮೇಲೆ ಪ್ರತಿಫಲನ, ಸಾಮಾನ್ಯೀಕರಣ, ಪ್ರಾಯೋಗಿಕ ಕ್ರಿಯೆ. ಆಪ್ಷನ್ 1 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆ ನೋಡಿ ಇಲ್ಲಿ. ಈ ಕೆಳಗಿನ ಯಾವುದು ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಯಾವುದು ತಾರುಣ್ಯಾವಸ್ಥೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ 4 ಆಯ್ಕೆಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ 3 ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು. ಈ ಒಂದು ಲಕ್ಷಣ ಅಥವಾ ಈ ಒಂದು ಪಾಯಿಂಟ್ ಏನಿದೆ ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಈ ಪ್ರಶ್ನೆಗೆ ಇಲ್ಲಿ ಇದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು 14ನೇ ಪ್ರಶ್ನೆ ನೋಡಿ. ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನ ಹೀಗೆ ಕರೆಯಬಹುದು ಅಂತ. ಒಬ್ಬ ವ್ಯಕ್ತಿಯ ಜೀವನದ ಉದ್ದಕ್ಕೂ ಬೆಳೀತಕ್ಕಂತಹ ಹಾಗೇನೆ ಬದಲಾವಣೆಗೆ ಒಳಪಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ. ಬೆಳವಣಿಗೆ, ವಿಕಾಸ, ಪರಿಪಕ್ವತೆ, ರೂಪಾಂತರ ಅಂತ ಕೇಳಿದ್ದಾರೆ. ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್
2 ವಿಕಾಸ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಡ್ಯಾಶ್ ಅಂತ ಕೇಳಿದ್ದಾರೆ. ಮಕ್ಕಳ ಶಾರೀರಿಕ ಅವಶ್ಯಕತೆ ಏನಿರಬೇಕು, ಏನಿದೆ ಅಂತ ಹೇಳ್ಬಿಟ್ಟು. ಆಪ್ಷನ್ 1 ಗೌರವ, ಸ್ವತಂತ್ರ, ಸ್ವೀಕಾರ, ಪೌಷ್ಟಿಕ ಆಹಾರ ಅಂತ ಕೇಳಿದ್ದಾರೆ. ಸೊ ಮಕ್ಕಳ ಶಾರೀರಿಕ ಬೆಳವಣಿಗೆಗೆ ಅವಶ್ಯಕವಾಗಿರ್ತಕ್ಕಂತಹ ಒಂದು ಅಂಶ ಅಂತ ಬಂದಾಗ ಪೌಷ್ಟಿಕ ಆಹಾರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಆಪ್ಷನ್ 4 ಪೌಷ್ಟಿಕ ಆಹಾರ ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.